ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನಿ ಫುಡ್ ವುಡ್. ನಾನಿವತ್ತು ಜೋಳದ ರೊಟ್ಟಿ ರೆಸಿಪಿನ ಯಾವ ರೀತಿ ಬಹಳ ಹೊತ್ತಿನವರೆಗೂ ಸಾಫ್ಟ್ ಆಗಿ ಉಳಿಯುವಂತೆ ಗರಿ ಗರಿಯಾಗಿ ಉಬ್ಬಿ ಬರುವಂತೆ ಯಾವ ರೀತಿಯಾಗಿ ಮಾಡಬಹುದು ಅಂತ ತೋರಿಸಿಕೊಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಮಾಡೋರು ಕೂಡ ಈ ಟಿಪ್ಸ್ ಅನ್ನ ಫಾಲೋ ಮಾಡಿದ್ರೆ ಯಾರಾದ್ರೂ ಕೂಡ ತುಂಬಾನೇ ಮೃದುವಾಗಿ ಮತ್ತು ಸಾಫ್ಟ್ ಆಗಿ ಜೋಳದ ರೊಟ್ಟಿನ ಮಾಡಬಹುದು. ಅದನ್ನ ಯಾವ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ ಅಂತ ನೋಡಬಹುದು ನೀವಿಲ್ಲಿ. ಮೊದಲಿಗೆ ನಾನಿಲ್ಲಿ ಒಂದು ಜರಡಿನ ತಗೊಂಡಿದ್ದೀನಿ. ಯಾಕಂದ್ರೆ ಹಿಟ್ಟನ್ನ ಜರಡಿ ಹಿಡ್ಕೊಂಡು ಯೂಸ್ ಮಾಡ್ಕೋಬೇಕು. ಒಂದು ಬೌಲ್ ಆಗುವಷ್ಟು ಜೋಳದ ಹಿಟ್ಟನ್ನ ತಗೊಂಡಿದ್ದೀನಿ ನಾನಿಲ್ಲಿ. ಮೊದಲಿಗೆ ಹಿಟ್ಟನ್ನ ಚೆನ್ನಾಗಿ ಜರಡಿನ ಹಿಡ್ಕೊಳ್ಬೇಕು. ಈ ರೀತಿ ಜರಡಿ ಹಿಡೋದ್ರಿಂದ ಏನಾದ್ರೂ ಸ್ವಲ್ಪ ಗಂಟುಗಳಿದ್ರು ಸಹ ಮತ್ತೆ ಏನಾದ್ರೂ ಹೊಟ್ಟಿದ್ರು ಸಹ ಹೋಗುತ್ತೆ. ಮೊದಲು ಜರಡಿನ ಹಿಡ್ಕೊಂಡು ಯೂಸ್ ಮಾಡ್ಬೇಕು. ಹಿಟ್ಟನ್ನ ಚೆನ್ನಾಗಿ ಈ ರೀತಿಯಾಗಿ ಜರಡಿನ ಹಿಡಿದು ಇಟ್ಕೊಳ್ಳಿ. ನಾನಿಲ್ಲಿ ತಗೊಂಡಿರೋ ಹಿಟ್ಟಲ್ಲಿ 6 ರಿಂದ 8 ರೊಟ್ಟಿ ಆದ್ರೂ ಆಗುತ್ತೆ. ಇದನ್ನ ಈ ರೀತಿಯಾಗಿ ಮಾಡ್ಕೊಳ್ಬೇಕು. ಮಾಡ್ಕೊಂಡಾದ್ಮೇಲೆ ಮಧ್ಯಕ್ಕೆ ಈ ರೀತಿಯಾಗಿ ಡೋಣಿ ತರ ಮಾಡ್ಕೊಳ್ಬೇಕು. ಮಾಡ್ಕೊಂಡಾದ್ಮೇಲೆ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಟು ಅದಕ್ಕೆ 1 ಕಪ್ ಆಗುವಷ್ಟು ನೀರನ್ನ ಹಾಕೊಳ್ಬೇಕು. ನೀರನ್ನ ಹಾಕೊಂಡಾದ್ಮೇಲೆ ನೀರು ಕುದಿ ಬರಬೇಕು. ಅಲ್ಲಿವರೆಗೂ ನೀರನ್ನ ಕಾಯಿಸ್ಕೊಳ್ಬೇಕು. ನೀರು ಈ ರೀತಿಯಾಗಿ ಕುದಿ ಬಂದ್ಮೇಲೆ ಮೊದಲೇ ಮಾಡಿ ಇಟ್ಕೊಂಡಿರುವಂತಹ ಡೋಣಿ ಒಳಗೆ ಇದನ್ನ ನೀರನ್ನೆಲ್ಲ ಹಾಕೊಂಡು ಈ ರೀತಿಯಾಗಿ ಕಲಿಸ್ಕೊಳ್ಬೇಕು. ಹಿಟ್ಟು ಜಿಗುಟಾಗಿ ಬರಬೇಕು, ಅಲ್ಲಿವರೆಗೂ ಕಲಿಸ್ಕೊಳ್ಬೇಕು. ಮಿಕ್ಕಿರುವಂತಹ ನೀರನ್ನು ಸಹ ಸೇರಿಸಿಕೊಂಡು ಈ ರೀತಿ ಕಲಿಸ್ಕೊಳ್ಬೇಕು. ನಂತರ ಎಲ್ಲಾನು ಕೂಡ ಹಿಟ್ಟಿನಿಂದ ಈ ರೀತಿಯಾಗಿ ಮಾಡ್ಕೊಂಡು ಇಟ್ಕೊಳ್ಬೇಕು. 10 ನಿಮಿಷ ಆದ್ರೂ ರೆಸ್ಟ್ ಮಾಡ್ಲಿಕ್ಕೆ ಬಿಡಬೇಕು ಇದನ್ನ. ನಂತರ 10 ನಿಮಿಷ ಆದ್ಮೇಲೆ ಈ ರೀತಿಯಾಗಿ ರೆಡಿಯಾಗಿರುತ್ತೆ ಹಿಟ್ಟು. ಅದನ್ನ 2 ಕೈನಿಂದ ಈ ರೀತಿಯಾಗಿ ಎಲ್ಲ ಹಿಟ್ಟು ಮಿಕ್ಸ್ ಆಗ್ಬೇಕು. ಆ ರೀತಿಯಾಗಿ ಕಲಿಸ್ಕೊಳ್ಬೇಕು. ಹಿಟ್ಟನ್ನ ಎಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಚೆನ್ನಾಗಿ ಪೂರಿ ತರ ರೊಟ್ಟಿ ಉಬ್ಬಿ ಬರುತ್ತೆ. ಮತ್ತೆ ಬಾಯಲ್ಲಿ ಇಟ್ರು ಕೂಡ ತುಂಬಾನೇ ಸಾಫ್ಟ್ ಆಗಿ ಇರುತ್ತೆ. ಎಷ್ಟು ಹೊತ್ತು ಇಟ್ರು ಕೂಡ ತುಂಬಾನೇ ಸಾಫ್ಟ್ ಆಗಿ ಉಳಿಯುತ್ತೆ ರೊಟ್ಟಿ. ಸ್ವಲ್ಪ ಸ್ವಲ್ಪನೇ ನೀರನ್ನ ಚಿಮುಕಿಸಿಕೊಂಡು ಈ ರೀತಿಯಾಗಿ ನಾದ್ಕೊಳ್ಬೇಕು ಹಿಟ್ಟನ್ನ. ನಾನ್ ಹೇಳಿರೋ ಟಿಪ್ಸ್ ಅನ್ನ ಫಾಲೋ ಮಾಡಿದ್ರೆ ಫಸ್ಟ್ ಟೈಮ್ ಕೂಡ ರೊಟ್ಟಿ ಮಾಡೋರು ಸಹ ಮಾಡಬಹುದು. ರೊಟ್ಟಿ ಮಾಡೋದು ತುಂಬಾ ಕಷ್ಟ ಅನ್ನೋರು ಸಹ ಮಾಡಬಹುದು. ಈ ರೀತಿಯಾಗಿ ನಾದ್ಕೊಳ್ಬೇಕು ಹಿಟ್ಟನ್ನ. ಸ್ವಲ್ಪ ಸ್ವಲ್ಪನೇ ನೀರನ್ನ ಚಿಮುಕಿಸ್ಕೊಂಡು ನಾದ್ಕೊಳ್ಬೇಕು. ಹಿಟ್ಟನ್ನ ಎಷ್ಟು ಚೆನ್ನಾಗಿ ಅಮುಕಿ ಅಮುಕಿ ನಾದ್ಕೊಳ್ತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಸಾಫ್ಟ್ ಆಗಿ ರೆಡಿ ಆಗುತ್ತೆ. ನೋಡಿ ಇವಾಗ ಈ ರೀತಿಯಾಗಿ ಹಿಟ್ಟು ರೆಡಿ ಆಯ್ತು. ಇದನ್ನ ಸೈಡ್ ಅಲ್ಲಿ ತೆಗೆದು ಇಟ್ಕೊಳ್ಬೇಕು. ಇದರಲ್ಲಿ ಒಂದು ಹಿಟ್ಟಿನ ಉಂಡೆನ ತಗೊಳ್ಬೇಕು. ಅದನ್ನ ಈ ರೀತಿ ಮತ್ತೊಮ್ಮೆ ಚೆನ್ನಾಗಿ ನಾದ್ಕೊಳ್ಬೇಕು. ಅದಕ್ಕೆ ಇನ್ನೊಂದ್ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಮತ್ತೊಮ್ಮೆ ನಾದ್ಕೊಂಡು ಆದ್ರೂ ನಾದ್ಕೊಳ್ಬಹುದು, ಹಾಗೆ ಕೂಡ ನಾದ್ಕೊಳ್ಬಹುದು. ಈ ರೀತಿ ಉಂಡೆನ ಮಾಡ್ಕೊಂಡು ಇದನ್ನ ಚೆನ್ನಾಗಿ ಮತ್ತೊಮ್ಮೆ ನಾದ್ಕೊಂಡು ಇದಕ್ಕೆ ಒಣ ಹಿಟ್ಟನ್ನ ಸ್ಪ್ರೆಡ್ ಮಾಡ್ಕೊಳ್ಬೇಕು. ನಾವಿಲ್ಲಿ ರೊಟ್ಟಿನ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಒಣ ಹಿಟ್ಟನ್ನ ಬೇರೆನೆ ತೆಗೆದು ಇಟ್ಕೊಳ್ಬೇಕು. ಒಣ ಹಿಟ್ಟನ್ನ ಹಾಕೊಂಡು ಈ ರೀತಿಯಾಗಿ ಹಿಟ್ಟಿನಲ್ಲಿ ಅದ್ಕೊಳ್ಬೇಕು. ಒಂದ್ ಸೈಡ್ ಮಾತ್ರ ಅದ್ಕೊಳ್ಬೇಕು ಹಿಟ್ಟಿನಲ್ಲಿ. ಅದನ್ನ ಈ ರೀತಿ ರೌಂಡ್ ಆಗಿ ಶೇಪ್ ಮಾಡ್ಕೊಳ್ಬೇಕು. ನೋಡಿ ವಿಡಿಯೋದಲ್ಲಿ ಯಾವ ರೀತಿ ತೋರಿಸ್ತಿದ್ದೀನಿ ಆ ರೀತಿಯಾಗಿ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಎಡಗೈ ಕಿರುಬೆರಳು ಇದಕ್ಕೆ ಸಪೋರ್ಟ್ ಆಗಿ ಇರಬೇಕು. ನಂತರ ಈ ಬಲಗೈ ಬೆರಳುಗಳು ಇದಕ್ಕೆ ಈ ರೀತಿಯಾಗಿ ತಿರುಗಿಸ್ತಿರಬೇಕು. ನೋಡಿ ತೋರಿಸ್ತಿದ್ದೀನಲ್ಲ, ಅದನ್ನ ಪ್ರೆಸ್ ಮಾಡಿ ತಿರುಗಿಸ್ತಿರಬೇಕು. ಕಿರುಬೆರಳು ಮಾತ್ರ ಅದಕ್ಕೆ ಸಪೋರ್ಟ್ ಆಗಿ ಇರಬೇಕು. ಈ ರೀತಿ ನೋಡಿ ಈ ರೀತಿಯಾಗಿ ತಿರುಗಿಸ್ಕೊಳ್ತಾ ಹೋಗ್ಬೇಕು. ತುಂಬಾನೇ ಚೆನ್ನಾಗಿ ರೊಟ್ಟಿ ಅನ್ನೋದು ರೆಡಿ ಆಗುತ್ತೆ. ಈ ರೀತಿಯಾಗಿ ಟ್ರೈ ಮಾಡಿದ್ರೆ ಸ್ವಲ್ಪ ಹಸ್ತದ ಗಾತ್ರಕ್ಕೆ ಆಗುವವರೆಗೂ ಒಂದೇ ಕೈನಲ್ಲಿ ಬಡಿಬೇಕು, ತಟ್ಕೊಳ್ಬೇಕು ರೊಟ್ಟಿನ. ನಂತರ ಸ್ವಲ್ಪ ದೊಡ್ಡದಾಗ್ತಿದ್ದಂಗೆ ಈ ರೀತಿಯಾಗಿ
ಎರಡು ಕೈನಿಂದ ಕೂಡ ತಟ್ಕೊಳ್ಬಹುದು. ಒಂದು ಬಲಗೈ ಈ ರೀತಿ ಕೆಳಗಡೆ ಪುಷ್ ಮಾಡ್ತಿರ್ಬೇಕು, ಎಡಗೈ ಮೇಲ್ಗಡೆ ಪುಷ್ ಮಾಡ್ತಿರ್ಬೇಕು. ಆ ರೀತಿಯಾಗಿ ತಟ್ಕೊಳ್ಬೇಕು ರೊಟ್ಟಿನ. ನೋಡಿ ಯಾವ ರೀತಿ ತೋರಿಸ್ತಿದ್ದೀನಿ ಆ ರೀತಿಯಾಗಿ ತಟ್ಕೊಳ್ಬೇಕು ರೊಟ್ಟಿನ. ನೋಡಿ ತಟ್ತಿದ್ದಂತೆ ಎಷ್ಟು ದೊಡ್ಡದಾಗಿ ರೆಡಿ ಆಯ್ತು ರೊಟ್ಟಿ ಅನ್ನೋದು. ನೋಡಿ ಎಷ್ಟು ದೊಡ್ಡದಾಗಿ ರೆಡಿ ಆಯ್ತು ರೊಟ್ಟಿ ಅನ್ನೋದು. ನಿಮಗೆ ಯಾವ ಗಾತ್ರಕ್ಕೆ ಬೇಕೋ ಆ ಗಾತ್ರಕ್ಕೆ ರೊಟ್ಟಿನ ರೆಡಿ ಮಾಡ್ಕೊಳ್ಬಹುದು. ನಾನಿಲ್ಲಿ ಈ ಸೈಜ್ಗೆ ರೊಟ್ಟಿನ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಈ ಸೈಡು ಹಂಚನ್ನು ಕೂಡ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಹಿಟ್ಟನ್ನು ಕಲಿಸುವಾಗ ಕೂಡ ಹಂಚನ್ನ ರೆಡಿ ಮಾಡ್ಕೊಂಡು ಇಟ್ಕೊಳ್ಬೇಕು. ನೋಡಿ ಈ ರೀತಿಯಾಗಿ ರೆಡಿ ಆಯ್ತು ನಮ್ಮ ರೊಟ್ಟಿ. ಈ ರೀತಿಯಾಗಿ ಹುಷಾರಾಗಿ ರೊಟ್ಟಿನ ಕೈಯಲ್ಲಿ ಹಾಕೊಳ್ಬೇಕು. ಹಂಚು ಮಾತ್ರ ತುಂಬಾನೇ ಬಿಸಿಯಾಗಿರ್ಬೇಕು. ನೋಡಿ ಈ ರೀತಿಯಾಗಿ ಹೊಗೆ ಬರ್ತಿರ್ಬೇಕು, ಅಲ್ಲಿವರೆಗೂ ಹಂಚನ್ನ ಕಾಯಿಸ್ಕೊಳ್ಬೇಕು. ನಂತರ ಕೈನಿಂದ ಈ ರೀತಿಯಾಗಿ ಹುಷಾರಾಗಿ ಹಾಕೊಳ್ಬೇಕು ರೊಟ್ಟಿನ. ಇದಕ್ಕೆ ಒಂದು ಕಾಟನ್ ಬಟ್ಟೆಯಿಂದ ನೀರನ್ನ ಅದ್ಕೊಳ್ಬೇಕು. ಮೇಲೆ ಈ ರೀತಿಯಾಗಿ ಹುಷಾರಾಗಿ ನೀರನ್ನ ಹಾಕೊಂಡು ತಕೊಳ್ಬೇಕು. ನಂತರ ಊರಿನ ಹೈ ಫ್ಲೇಮ್ ನಲ್ಲೇ ಇಟ್ಕೊಳ್ಬೇಕು. ಇವಾಗ ಸ್ವಲ್ಪ ಮೇಲಿನ ಇದು ನೀರು ಒಣಗಿದಾಗೆ ಆದ್ಮೇಲೆ ರೊಟ್ಟಿನ ಮಗಚಿ ಹಾಕೊಳ್ಬೇಕು. ನೋಡಿ ಈ ರೀತಿ ಕೈನಿಂದ ಹುಷಾರಾಗಿ ಮಗಚಿ ಹಾಕೊಳ್ಬೇಕು. ಮತ್ತೆ ರೊಟ್ಟಿ ಬೆಂದಿದ್ರೆ ಸ್ವಲ್ಪ 1 ನಿಮಿಷ ಆದ್ಮೇಲೆ ಸ್ವಲ್ಪ ಬಬಲ್ಸ್ ಏಳೋದಕ್ಕೆ ಸ್ಟಾರ್ಟ್ ಆದ್ಮೇಲೆ ಮತ್ತೊಮ್ಮೆ ಮಗಚಿ ಹಾಕೊಳ್ಬೇಕು. ತುಂಬಾ ಹೊತ್ತು ಬಿಟ್ಟು ಮಗಚಿ ಹಾಕೊಂಡ್ರೆ ರೊಟ್ಟಿ ಉಬ್ಬಿ ಬರೋದಿಲ್ಲ. ಈ ಹಂತದಲ್ಲಿ ಮಗಚಿ ಹಾಕೊಳ್ಬೇಕು. ರೊಟ್ಟಿ ಅನ್ನೋದು ತುಂಬಾನೇ ಚೆನ್ನಾಗಿ ಉಬ್ಬಿ ಬರುತ್ತೆ. ಬೇಕಿದ್ರೆ ಕಾಟನ್ ಬಟ್ಟೆನೂ ಕೂಡ ಬಳಸ್ಕೊಳ್ಬಹುದು. ನೋಡಿ ಯಾವ ರೀತಿ ತಾನಾಗೆ ರೊಟ್ಟಿ ಉಬ್ಬಿ ಬರ್ತಿದೆ ಅಂತ ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ ಈ ರೀತಿಯಾಗಿ ಜೋಳದ ರೊಟ್ಟಿ ತಯಾರಾಗುತ್ತವೆ. ಇದನ್ನ ಮತ್ತು ಎಷ್ಟು ಹೊತ್ತು ಇಟ್ಟರು ಕೂಡ ಸಾಫ್ಟ್ ಆಗಿ ಉಳಿಯುತ್ತೆ. ಈ ರೀತಿಯಾಗಿ ರೊಟ್ಟಿನ ಮಾಡಿದ್ರೆ ನೀವು ಯಾವತ್ತಾದ್ರೂ ಫಸ್ಟ್ ಟೈಮ್ ಟ್ರೈ ಮಾಡೋರು ಇದ್ರೆ ವಿಡಿಯೋನ ನೋಡಿ.